ನಾ ಫಸ್ಟ್ ಟೈಮ್ ಬಂದ್ಕೊಂಡೆ ಇವ್ರು ಎಲ್ಲಿ ಒಂದ್ ಹಲ್ದಾಗ ಹೋದಾಗ ಎಲ್ಲಿ ಮಾಡ್ತಾರ ಇವ್ರು ಡೈರೆಕ್ಟ್ ರಿಸಾರ್ಟ್ ಮ್ಯಾಪ್ ಕಳ್ಸಿಬಿಟ್ಟಾರ. ನಾ ಶಾಕ್ ಅದ, ಈ ದಾಂಡೇಲಿ ಅವ್ರಿಗೆ ಕರೆಕತ್ತಾರ. UK ಬಾಯ್. ಸೊ ನಾನು ಕ್ರ್ಯಾಸ್ಟ್ ಸ್ಟುಡಿಯೋಲಿ ಇವತ್ತೊಂದು ಇಲ್ಲಿ ಕ್ರ್ಯಾಸ್ಟ್ ಸ್ಟುಡಿಯೋದಿಂದ ಒಂದು ಕ್ಯಾಪ್ಟನ್ ಟ್ಯಾಕ್ಟರ್ ಇವೆಂಟ್ಗೋಸ್ಕರ ಬಂದಿದ್ದೆ. ಮತ್ತೆ ಇಲ್ಲಿ ಇವೆಂಟ್ ಮಸ್ತ್ ನಡೀತೀರಿ, ಮಸ್ತ್ ಫ್ಯಾಬ್ಯುಲಸ್, ಏನ್ ವರ್ಡ್ಸ್ ಎಲ್ಲ ಹೇಳಕದ್ದ. ನಮಸ್ಕಾರ ಎಲ್ಲ ನಮ್ಮ ಬೆಂಕಿ ಮಂದಿಗೆ, ನೀವೆಲ್ಲರೂ ಕೂಡ ಬೆಂಕಿ ಎದರ್ತ ನಾ ಅನ್ಕೊಂಡಿರ್ತೀನಿ ಬೆಂಕಿ ರಗ್ ಬೇಕ್ರಿ. ಸೊ ಫೈನಲಿ ಮತ್ತೊಂದು ಹೊಸ ಯೂಟ್ಯೂಬ್ ವಿಡಿಯೋ ಒಳಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾ ಜಸ್ಟ್ ಎಲ್ಲದಿನಪ್ಪ ಅಂದ್ರೆ ಧಾರವಾಡ ಒಳಗದೇನ್ರಿ ಒಂದು ಶೂಟ್ಗೋಸ್ಕರ ಬಂದಿದ್ದೀನಿ. ಒಂದು ಟ್ರ್ಯಾಕ್ಟರ್ ಹೊಸದು ಒಂದು ಓಪನ್ ಮಾಡೋದೈತಿ, ಅಂದ್ರೆ ಓಪನಿಂಗ್ ಮಾಡಕತ್ತ ಒಂದು ಶೂಟ್ ಮಾಡಕತ್ತ ಬಂದಿದ್ದೀನಿ. ಸೊ ನಮ್ಮ ಜೊತೆ ಯಾರ್ಯಾರು ಬಂದಾರ, ಯಾರ್ಯಾರು ಕ್ರಿಯೇಟರ್ಸ್ ಬಂದಾರ ಎಲ್ಲ ನಿಮಗೆ ತೋರಿಸ್ತೀನಿ ಅಂತ. ಸದ್ಯಕ್ಕೆ ನಾನು ಒಂದು ರಿಸಾರ್ಟ್ ಐತ್ರಿ ಧಾರವಾಡದಿಂದ ಒಂದು 10 ಕಿಲೋಮೀಟರ್ ಒಳಗಿದ್ದಿರ್ಬೋದು. ಆ ರಿಸಾರ್ಟ್ ಒಳಗೆ ಸ್ಟೇ ಮಾಡಕತ್ತ ಇಲ್ಲಿ ಕರೆದಿದ್ದಾರ. ಇಲ್ಲೇ ಅದು ಫಂಕ್ಷನ್ ಓಪನಿಂಗ್ ನಡಿದೈತ್ರಿ. ಸೊ ಫೈನಲಿ ಈ ಒಂದು ಏರಿಯಾ ಒಳಗ ಕಾಡ್ ಅಂತ ಏರಿಯಾ ಒಳಗ ಇದೊಂದು ಸ್ಮಾಲ್ ರಿಸಾರ್ಟ್ ಟೈಪ್ ಐತ್ರಿ. ಇದ್ರ ಒಳಗ ನಾನು ಫ್ರೆಶ್ ಆಗ್ಲಕ್ಕಂತ ಬಂದಿದ್ದೀನಿ. ನನ್ನ ರಾಣಿ ಕೂಡ ಅಲ್ಲಿ ಹಚ್ಚಿದ್ದೀನಿ, ಡ್ಯೂಕ್ ಕೂಡ ಐತಿ. ಮತ್ತೆ ನಮ್ ಜೊತೆ ಡ್ಯೂಕ್ದ್ ಮಾಲಕರು ಯಾರದಾರಪ್ಪ ಅಂದ್ರ ಫೈನಲಿ ಇಲ್ಲಿ ಅದಾರ. ಬ್ರೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದ್ರಿ? ಮಸ್ತ್ ಅದ್ರಿ ಅನ್ಕೊಂಡೇನಿ. ಮಸ್ತ್ ಇರ್ಬೇಕ, ಯಾಕಂದ್ರೆ ಎಲ್ಲರೂ ಮಸ್ತ್ ಇರ್ಬೇಕ. ರೈತರ ಮಕ್ಳು ಎಲ್ಲರೂ ಗಿಚ್ಚಿರ್ಬೇಕು. ಪಟ ಪಟ ಈಗ ಹೇಳಕತ್ತೀರಿ, ಮತ್ತ ಚಂಪನ ಹೇಳಲ್ಲ. ಸಬ್ಸ್ಕ್ರೈಬ್ ಮಾಡ್ಕೋರ್ ಪಟಕ್ಕನ ಮಾಡ್ಕೋಬೇಕ್ರಿ. ವಿಡಿಯೋ ನೋಡ್ತೀರಿ, ಎಲ್ಲ ನೋಡ್ತೀರಿ, ಮಾಡ್ಕೋರಿ ಬೆಳಸ್ರಿ. ಮಾಡಿದ್ರಿ ಫೈನಲಿ ಬಂದಿದೀವ್ರಿ. ಎದ್ರಗೋಸ್ಕರ ಬಂದಿವಿ? ನಮ್ಮ ರೈತರಿಗೋಸ್ಕರ, ಮೇನ್ ಇಂಪಾರ್ಟೆಂಟ್ ರೈತರಿಗೋಸ್ಕರನ ಬಂದಿರಿ. ಯಾಕಪ್ಪ ಅಂತಂದ್ರ ಅಲ್ಲಿ ನಿಂತ್ರ ದೂರ ಬರೋದು ಯಾಕಪ್ಪ ಅಂತಂದ್ರ ನಾವು ರೈತರಿಗೋಸ್ಕರ ಬರ್ತೀರಿ. ಯಾಕಂದ್ರ ಪ್ರತಿಯೊಬ್ಬರು ಮನ್ಯಾಗ ಟ್ಯಾಕ್ಟ್ರಿ ಇರ್ಬೇಕು, ಎತ್ತುಗಳು ಇರ್ಬೇಕು ಅನ್ನೋದು ಎಲ್ಲರೂ ಕನಸಿರುತ್ತ. ಇದು ಟ್ಯಾಕ್ಟ್ರಿ, ಸಣ್ಣ ಟ್ಯಾಕ್ಟ್ರಿ ಅಂದ್ರೆ ಕಬ್ಬಿನಾಗ ದ್ರಾಕ್ಷಿ ಒಳಗ ಬೇಕಾಗಿರುವಂತ ಟ್ಯಾಕ್ಟ್ರಿ. ಇನ್ನು ತೋರಿಸ್ತೀರಿ ಮುಂದ, ನೀವು ನೋಡ್ರಿ, ನಿಮ್ಗೂ ಗೊತ್ತಾಗತ್ತ. ನೀವು ತಗೋಬೇಕ ಬ್ಯಾಡ್ ಅಂತೇಳಿ ಎಲ್ಲಾ ಫ್ಯೂಚರ್ಸ್ ಎಲ್ಲಾ ತಿಳಿಸ್ತೀರಿ ನೋಡ್ರಿ. ಓಕೆ, ಸೊ ಲೆಟ್ಸ್ ಗೋ. ಲೇಟ್ ಮಾಡಕ್ ಬೇಡ, ಮೊದಲು ಹೊಟ್ಟೆ ಸ್ವಾಗತ್ರಿ. ನಾಷ್ಟ ಅದು ಮಾಡ್ಕೊಂಡಂತ ನಾಷ್ಟ ಮಾಡಕ್ ಅಲ್ಲಿ ಯಾರು ನಮ್ಗೆ ಮೇನ್ ಕರ್ತಾರಲ್ಲ ಅವ್ರು ನಮ್ಗೆ ಫೋನ್ ಹಚ್ಚಿದ್ರು, ಕಾಲ್ ಮಾಡಿದ್ರು ಬರ್ರಿ ಅಂತಂದ್ರೆ. ಸೊ ಆ ಕಡೆ ಹೊಂಟಿವ್ರಿ, ತೋರಿಸ್ತೀನಿ ಬರ್ರಿ. ಸೊ ಫೈನಲಿ ನಾವು ನಮ್ಮ ಶೂಟ್ಗೋಸ್ಕರ ಹೊಂಟಿದೀವಿ. ಮಸ್ತ್ 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 ಮಸ್ತ್. ನೀವ್ ಹೆಂಗಿದ್ರಿ? ಯಾವ ಬಂದಿದ್ದೀರಿ? ಹಾಯ್ ಹಾಯ್ ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮಸ್ತ್ ಮಸ್ತ್ ಮಸ್ತ್. ಹಾಯ್ ಬ್ರೋ, ನೀವ್ ಹೆಂಗಿದ್ದೀರಿ? ಮಸ್ತ್ ಮಸ್ತ್. ಬೆಂಕಿ. ನಿಮ್ ಪ್ರಾಪರ್ ಊರ? ಚನ್ನಪಣ್ಣ. ಯಾವ್ದು? ಚನ್ನಪಣ್ಣ. ಓಕೆ 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 ಓಕೆ. ಯಾವ ಬಂದ್ರಿ? ನಿನ್ನೆ ಬಂದಿರಿ? ಗುಡ್ ಗುಡ್. ಹೆಂಗದ್ರಿ? ಮಸ್ತ್. ಬೆಂಕಿ. ಎಲ್ಲಾರು ಇದ್ದೀರಾ? ಒಂದ್ ಚಿಕ್ಕ ಆಕ್ಟಿವಿಟಿ. ಪಾಪ ನರ್ವಸ್ ಆಗಿದ್ದಾನೆ, ಒಂದ್ ಕ್ಲಾಸ್ ಕೊಡೋಣ ಸ್ವಲ್ಪ. ರೈತರ ಮಕ್ಕಳು ಗ್ರೂಪ್ನಾಗ ಇರ್ಬೇಕ, ಅಡಿಯಾಣ ಬಿಡಬೇಡ. ಈ ಪ್ರಾಡಕ್ಟ್ ಯಾರು ಕೂಡ ತುಂಬಾ ದೊಡ್ಡ ದೊಡ್ಡ ಕಂಪ್ನಿಗಳಿದಾವೆ, ಯಾರು ಕೂಡ ಲಾಂಚ್ ಮಾಡಿಲ್ಲ. ಕ್ಯಾಪ್ಟನ್ ಟ್ರ್ಯಾಕ್ಟರ್ ಅವರು ರೈತರಿಗೆ ಅಂತ, ಅದು ಕರ್ನಾಟಕದ ರೈತರಿಗೆ ಅಂತಾನೆ ಸ್ಪೆಷಲ್ ಆಗಿ ಡಿಸೈನ್ ಮಾಡ್ಬಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ. ಕ್ಯಾಪ್ಟನ್ ಟ್ರ್ಯಾಕ್ಟರ್ ಕರ್ನಾಟಕ. ಏನೇನು ಡೌಟ್ಸ್ ಇದ್ರು ನೀವು ನಾನು ಕೇಳ್ಬೋದು. ಓಕೆ, ಎನಿ ಟೈಮ್ ಅವೈಲೇಬಲ್. ಹೇಳಬೇಕಾದ್ರೆ ಕ್ಯಾಪ್ಟನ್ ಟ್ರ್ಯಾಕ್ಟರ್ ಆಲ್ಮೋಸ್ಟ್ 80+ ಕಂಟ್ರೀಸ್ ಎಕ್ಸ್ಪೋರ್ಟ್ ಮಾಡುತ್ತೆ. ಬೇರೆ ಬೇರೆ ದೇಶಕ್ಕೆ ಟ್ರ್ಯಾಕ್ಟರ್ ಎಕ್ಸ್ಪೋರ್ಟ್ ಮಾಡುತ್ತೆ. ಇದ್ರಲ್ಲಿ ಏನಪ್ಪಾ ಅಂದ್ರೆ ನಮ್ದು ಕ್ಯಾಪ್ಟನ್ ಟ್ರ್ಯಾಕ್ಟರ್ ಸ್ಪೆಷಾಲಿಟಿ ಅಂದ್ರೆ ನಾವು ಮಿನಿ ಟ್ರ್ಯಾಕ್ಟರ್ ಅಷ್ಟೇ ತಯಾರು ಮಾಡ್ತಾ ಇರೋದ್ರಿಂದ ಮಿನಿ ಟ್ರ್ಯಾಕ್ಟರ್ ಅಲ್ಲಿ ನಮ್ದು ಮಾಸ್ಟರ್ ಡಿಗ್ರಿ ಇದೆ. ಸೊ ಮಿನಿ ಟ್ರ್ಯಾಕ್ಟರ್ ಅಲ್ಲಿ ಮಿನಿ ಇಂಜಿನ್ ಬರುತ್ತೆ. ಆ ಇಂಜಿನ್ ತಕ್ಕನಂಗೆ ಗೇರ್ ಬಾಕ್ಸ್ ಡಿಸೈನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕಸ್ಟಮರ್ಗೆ ಡೀಸೆಲ್ ಸೇವಿಂಗ್ ಆಗುತ್ತೆ, ಆ ನಂತರ ಕೆಲಸ ಜಾಸ್ತಿ ಆಗುತ್ತೆ, ಆ ನಂತರ ಕಸ್ಟಮರ್ಗೆ ಉಳಿತಾಯ ಜಾಸ್ತಿ ಆಗುತ್ತೆ. ಈ ಬೇರೆ ಕಂಪನಿಗಳ ಗಾಡಿ ಇರುತ್ತೆ, ಡೀಸೆಲ್ ಇಂಜಿನ್ ಒಂಥರ ಇರುತ್ತೆ, ಅದಕ್ಕೆ ಅನುಗುಣವಾಗಿ ದೊಡ್ಡ ಗೇರ್ ಬಾಕ್ಸ್ ಹಾಕಿರ್ತಾರೆ. ಗೇರ್ ಬಾಕ್ಸ್ ದೊಡ್ಡದಿರೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಬೇಕಾದಂತ ಟಾರ್ಕ್, ಆ ನಂತರ ಪವರ್ ಕಸ್ಟಮರ್ಗೆ ಸಿಗಲ್ಲ. ಮುಂಜೆ ಜಲ್ದಿ ನಾನು ಈ ಕಡೆ ಬಂದ್ಬಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಹೊಟ್ಟಿಗೇನು ಹಾಕೊಂಡಿದ್ದಿಲ್ಲ. ನಾಷ್ಟ ಈಗ ಬಂದ್ಬಿಟ್ಟೈತಿ. ಎಲ್ಲ ಮೀಟಿಂಗ್ ಅದು ಮುಗಿಸ್ಕೊಂಡ್ವಿ, ಎಲ್ಲ ಕ್ರಿಯೇಟರ್ಸ್ ಎಲ್ಲ ಮೀಟಿಂಗ್ ಮುಗಿದೈತಿ. ಇನ್ನು ಪ್ರಾಡಕ್ಟ್ ಅಂದ್ರೆ ಕ್ಯಾಪ್ಟನ್ ಟ್ರ್ಯಾಕ್ಟರ್ ಐತಲ್ರಿ, ಆ ಟ್ರ್ಯಾಕ್ಟರ್ ನೋಡ್ಲಕ್ಕಂತ ಹೋಗಿದಾರ. ಬಟ್ ಅವ್ರು ಆ ಕಡೆ ಹೋಗ್ಯಾರ, ನಾವು ಈ ಕಡೆ ನಾಷ್ಟ ಜರಿ ಆಗತ್ತೀವಿ ನೋಡ್ರಿ. ನಾಷ್ಟ ಒಳಗೆ ಬಂದಿದೆ ಇಲ್ಲಿ ಇಡ್ಲಿ ಯಾವ್ದು ಅವಲಕ್ಕಿ, ಮತ್ ಇದು 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 ಎಲ್ಲ ಬಂದಿದೆ. ನಾಷ್ಟ ಅದು 4ನೇದಾರ ಯಾರು ಎಕ್ಸ್ಟ್ರಾ ಇದೆ, ಎಕ್ಸ್ಟ್ರಾ. ಓಕೆ ಓಕೆ ನೋಡಿದ್ರೆ ಬರ್ರಿ ನಾಷ್ಟ ಮಾಡೋಣಂತ. ನಾಷ್ಟ ಮಾಡ್ಕೊಂಡು ಆ ಒಂದು ಶೂಟ್ ತೋರಿಸ್ತೀನಿ ಎಲ್ಲ. ನಾನು ವ್ಯವಸಾಯದಲ್ಲಿ ತೊಡಸ್ಕೊಂಡಿದ್ದೀನಿ, ಮತ್ತೆ ಸ್ಪೋರ್ಟ್ಸ್ ಎಲ್ಲ ಹೋಗ್ತಾ ಇರ್ತೀನಿ. ಮತ್ತೆ ಏನಪ್ಪಾ ಅಂದ್ರೆ ವ್ಯವಸಾಯ ಮಾಡೋ ರೈತರಿಗೆ ಹೆಣ್ಕೊಡಿ. ಮತ್ತೆ
ಮತ್ತೆ ಇನ್ನೇನಪ್ಪ ಅಂದ್ರೆ ಹೆಣ್ಣು ಕೊಡ್ತೀರೋ ಬಿಡ್ತೀರೋ ಎಲ್ಲ ಗೊತ್ತಿಲ್ಲ. ವ್ಯವಸಾಯ ಮಾಡೋ ರೈತರಿಗೆ ಮರ್ಯಾದೆ ಕೊಡಿ ಫಸ್ಟ್. ನಾವು ಬೆಳೆಗೆ ಒಳ್ಳೆ ಬೆಲೆ ಕೊಡಿ ಅಂತ ಎಲ್ಲೇ ಹೋಗ್ಲಿ ನಾನು ಇದೇ ಮಾತು ಹೇಳ್ತಾ ಇರ್ತೀನಿ. ಯಾಕಂದ್ರೆ ನಮ್ಗೆ ಯಾವ ಲೋನ್ ಕೊಡೋದು ಬೇಡ, ನಮ್ಗೆ ಲೋನ್ ಮನ್ನಾನು ಮಾಡೋದು ಬೇಡ. ನಾವು ಬೆಳೆಗೆ ಒಳ್ಳೆ ರೇಟ್ ಕೊಟ್ರೆ ಸಾಕು, ನಾವೇ ಲೋನ್ ಕೊಡ್ತೀವಿ ನಿಮ್ಗೆ. ನಮಸ್ಕಾರ, ನನ್ನ ಹೆಸರು ರವಿ ಅಂತ. ನಾನು ಬೆಳಗಾವಿ ಡಿಸ್ಟ್ರಿಕ್ಟ್ ನಿಂದ ಬಂದಿದ್ದೇನೆ. ನನ್ನ ಇನ್ಸ್ಟಾಗ್ರಾಮ್ ಐಡಿ ರವಿ ಹಿರೇಕುಡಿ 000 ಇದೆ. ನಾನು ಕಾಮಿಡಿ ಕಂಟೆಂಟ್ ಕ್ರಿಯೇಟ್ ವಿಡಿಯೋ ಮಾಡ್ತೀನಿ. ಬಟ್ ನಮ್ಮಪ್ಪ ರೈತ ಆಗಿರೋದ್ರಿಂದ ಅವಾಗ ರೈತರ ಸಮಸ್ಯೆಗಳು ಮತ್ತು ರೈತರಿಗೆ ಯಾವ ತರ ಇವತ್ತಿನಿಂದ ರೈತರು ಏನೇನು ಪರಿಸ್ಥಿತಿ ಅನುಭವಿಸ್ತಾ ಇದ್ದಲ್ಲ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಹಂಗಾಗಿ ನಾವು ಕೊಡುವಂತ ಪ್ರತಿಯೊಂದು ಯಾರ್ಸ್ ಆಗಲಿ ಪ್ರಮೋಷನ್ ಆಗಲಿ ರೈತರಿಗೆ ಯಾವ ತರ ಹೆಲ್ಪ್ ಆಗುತ್ತೋ ಆತರ ಮಾತ್ರ ಮಾಡ್ತೀನಿ. ಉಳಿದು ಯಾವುದೇ ತರ ಅಡ್ವರ್ಟೈಸ್ ಕೊಡುವುದಿಲ್ಲ. ನಾನು ರೈತರಿಗೆ ಒಂದು ಮರ್ಯಾದೆ ಸಿಗಲಿ ಅಂತಂದ್ರೆ ವಿಡಿಯೋ ಮಾಡಕ್ ಕಾರಣ, ಯಾಕಂದ್ರೆ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿಗೆ ಸಿಗೋ ಮರ್ಯಾದೆ ಒಬ್ಬ ರೈತರಿಗೂ ಸಿಗಬೇಕು. ಯಾಕಂದ್ರ ಅವ ಇನ್ನ 10 ವರ್ಷ ಹೋದ್ರ ಅವ್ನ್ ಬೆಲೆ ಬರ್ತೈತಿ ಇಲ್ಲ ಗೊತ್ತಿಲ್ಲ, ನಮ್ಮ ರೈತರಿಗೆ ಬರ್ತೈತಿ. ಆಪರ್ಚುನಿಟಿ ಸಿಕ್ಕಿದೆ. ಫೋನ್ ಇದ್ರೆ ನಮ್ಮ ಹತ್ರ ಕೂಡ ಟೀಮ್ ಇದ್ದಾರೆ. ಇಫ್ ಯು ವಾಂಟ್ ನೀವು ರೆಕಾರ್ಡ್ ಮಾಡ್ಕೊಬೇಕು ಅಂತ ಯಾರಿಗಾದ್ರು ಕೊಡ್ರಿ, ರೆಕಾರ್ಡ್ ಮಾಡ್ತಿದ್ದಾರೆ. ಓಕೆ, ಇನ್ಯಾರಿಗಾದ್ರು ಬೇಕಾ? ಸೊ ಲಾಂಚ್ ಮಾಡ್ತಾ ಇದೀರಿ, ಏನೋ ಗಲಾಟೆ ಇಲ್ಲ, ನಮ್ಗೆ ಗೊತ್ತು ನೀವೇನೋ ಬ್ರೇಕ್ಫಾಸ್ಟ್ ಲೈಟ್ ಆಗಿ ಮಾಡಿದ್ದೀರಾ. ಸೊ ಐ ನೀಡ್ ಸಮ್ ಸ್ಕ್ರೀನ್ಸ್. ಸೊ ಹೂವಣ್ಣಗಿಂತ ಕ್ಯಾಪ್ಟನ್ ಅಂದ್ರೆ ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ. ಅದನ್ನ 2-in-1 ಯುಟಿಲೈಸೇಷನ್ ಮಾಡ್ಕೋಬಹುದು. ಅವ್ರಿಗೆ ನ್ಯೂಮ್ಯಾಟಿಕ್ ಕಿಟ್ ಬೇಕಂದ್ರೆ ನ್ಯೂಮ್ಯಾಟಿಕ್ ಕಿಟ್ ಫಿಟ್ ಮಾಡ್ಕೊರಿ. ನಿಮ್ಗೆ ತೊಗರಿ ಒಳಗೆ ಹೊಡಿಲಿಕ್ಕೆ ಕಡ್ಲಿ ಮೆಕ್ಕೆಜೋಳ ಹೊಡ್ಯಾಕ. ಆಮೇಲೆ ಅದ್ರ ಸೀಸನ್ ಇರಂಗಿಲ್ಲ, ಅವಾಗ ನಿಮ್ಗೆ ಶುಗರ್ ಕೇನ್ ಗ್ರೇಪ್ಸ್ನಾಗ ಬೇಕಾದ ಅವಾಗ ಈ 3.5 ಫೀಟ್ ಗಾಡಿ ತೊಗೊಂಡು ಅದಕ್ಕೆ ಫಿಟ್ಮೆಂಟ್ ಮಾಡ್ಕೊಂಡು ನೀವು ಗ್ರೇಪ್ಸ್ ಅಥವಾ ಶುಗರ್ ಕೇನ್ ಒಳಗೆ ರನ್ ಮಾಡ್ಕೋಬೇಕು. ಕ್ಯಾಪ್ಟನ್ ಟ್ರ್ಯಾಕ್ಟರ್ ಅಂತ ಒಂದು ಹೊಸ ಒಂದು ಟ್ರ್ಯಾಕ್ಟರ್ ಐತ್ರಿ, ಅದ್ರದ್ದು ಶೂಟ್ ಮಾಡೋಸ್ಕರ ನಾವು ಈಗ ಬಂದಿದ್ದೀವಿ. ಇಲ್ಲಿ ಕಲರ್ಸ್ ಟ್ರ್ಯಾಕ್ಟರ್ ಕಲರ್ಫುಲ್ ಟ್ರ್ಯಾಕ್ಟರ್ಸ್ಗಳು. ಇಲ್ಲಿ ರೆಡ್ ಕಲರ್ ಟ್ರ್ಯಾಕ್ಟರ್ ಇಲ್ಲಿ ತರ್ಬಿಸಾರ, ಅಲ್ಲಿ ಯೆಲ್ಲೋ ಕಲರ್ ಟ್ರ್ಯಾಕ್ಟರ್ ಅಲ್ಲಿ ಐತಿ, ಅಲ್ಲಿ ಕೂಡ ಕ್ರಿಯೇಟರ್ಸ್ ಹೊಡೆದಾಡಕತ್ತಾರ. ಮತ್ತೆ ನೀ ಟ್ರ್ಯಾಕ್ಟರ್ ಬಗ್ಗೆ ಮಾತಾಡಕತ್ತಿ, ಅವ್ ನೋಡಿ ಏನ್ ಯಾವತ್ತರ ಅವ್ ಇಲ್ಲ ನೋಡಿ. ಓ ಮೈ ಗಾಡ್ ನೋಡ್ರಿ ಎರಡು ದೊಡ್ಡ ಕಟ್ಟೈತಿರೋದು. ಇದು ಇರಿವಿಗಳು ಇಷ್ಟೊಂದು ದೊಡ್ಡದ ಪ್ರಮಾಣ ಒಳಗೆ ಇಷ್ಟು ಎತ್ತರಕ್ಕೆ ಇದು ಕಟ್ತಾ ಇರ್ತಾರ ನಾವು ಅನ್ಕೊಂತಿರ್ಲಿಲ್ಲ. ಅದ್ರ ಕಟ್ಟಿ ಬಿಟ್ಟಾರ. ನಾವು ಏನ್ ಮಾಡಕ್ ಬಂದಿವಿ ಮತ್ತೆ ನಾವ್ ಏನ್ ನೋಡಕ್ ಹೋಗ್ತೀವಿ. ಇಲ್ಲಿ ಒಂದು ಬ್ಲಾಕ್ ಕಲರ್ ಟ್ರ್ಯಾಕ್ಟರ್ ಐತಿ, ಅಲ್ಲಿ ಒಂದು ರೆಡ್ ಕಲರ್. ನಮ್ಮ ತೊಗರಿಗದು ಮೋಸ್ಟ್ಲಿ ಬರೋದಿಲ್ಲ ಐ ಥಿಂಕ್, ಬಟ್ ಇದಕ್ ಬರ್ತದ. ಅದು ಏನಂತಾರದು ಕಡ್ಲಿ, ಶೇಂಗಾ ಮತ್ತೆ ಸಣ್ಣ ಬೆಳೆ ಏನಿರ್ತಲ್ಲ ಅದು ಔಷಧ ಹೊಡ್ಯಾಕತ್ತ ಅಲ್ಲಿ ಐತಿ. ಬ್ಲಾಕ್ ಐತಿ ನೆಗಲಿ ಪಗಲಿ ಹೊಡ್ಯಾಕ, ಸಣ್ಣ ನೆಗಲಿ ಹೊಡ್ಯಾಕ ಗಾವಕ್ಕ. ನಮ್ಮ ಕರ್ಲ ಭೂಮಿಗೆ ನಡೆಯಂಗಿಲ್ಲ. ಟೆಂಟ್ ಹೇಳ್ಬಿಡ್ತಾವ ನಮ್ಮಲ್ಲಿ. ದೊಡ್ಡ ಟ್ರ್ಯಾಕ್ಟರ್ ಒದ್ದಾಡ್ ಹೋಗ್ಬಿಡ್ತಾವ. ನೆಗಲಿ ನಡೆಯಂಗಿಲ್ಲ, ಬಟ್ ಸಣ್ಣ ಕಬ್ನಾಗ ಬೋದ್ ಹೊಡಿದು ರಿವರ್ಸ್ ರೂಟರ್ ಫಾರ್ವರ್ಡ್ ರೂಟರ್ ಅಂತ ಐತಲ್ಲ ಅದು ಪಕ್ಕ ನಡಿತೈತಿ. ಮತ್ತ ಹರಗೋದು ಕುಂಟಿ 3 ಫುಟ್ಟಿನ ಗಾಡಿ ಐತಿ. ಕಬ್ನಾಗ ಆರಾಮ್ಸೆ ನಡಿತೈತಿ ನೋಡು. ಕಬ್ಬನೇ ನಡೀತದ ಅಂದ್ರೆ ಇದ್ರಾಗ 2 ತರ ಬರ್ತಾವತ್ತ. ಒಂದ್ 24 HP ಬರ್ತೈತ, ಒಂದ್ 28 HP ಬರ್ತೈತ. ಈ ಸದ್ದ ನಾವ್ ಕಬ್ನಾಗ ಕಸ ಬಂತಂದ್ ಹರಗ್ತಿರಿ, ಕುಂಟಿನೂ ಹೊಡಿತೀರಿ. ಮತ್ತ ಈ ಸದ್ದ ಬೋದ್ ಬಿಡುದು ಮೊದಲ್ ಏನ್ ಮಾಡ್ತಿದ್ರಿ, ರೂಟರ್ ಹೊಡೋದು ಆಮೇಲೆ ಬೋದ್ ಹಾಕೊಂಡು ಬೋದ್ ಬಿಡ್ತಿದ್ರಿ. ಈಗ ಹಂಗಿಲ್ಲ, ರಿವರ್ಸ್ ರೂಟರ್ ಫಾರ್ವರ್ಡ್ ರೂಟರ್ ಅಂತ ಬಂದಾವ್. ಫಾರ್ವರ್ಡ್ ಹಾಕೊಂಡ್ರ ರೂಟರ್ ಆಗುತ್ತೆ, ರಿವರ್ಸ್ ಹಾಕೊಂಡ್ಬಿಟ್ರೆ ತಾನ ಬೋದ್ ಎಲ್ಲ ಕ್ಲಿಯರ್ ಆಗುತ್ತೆ. ಅದು ಎಲ್ಲ ಒಂದಕ್ಕೆ ಕೊಟ್ಟಾರ. ಇದು ಡಬಲ್ ಕುಂಟಿ ಏನ್ ನೆಗಲಿ ಹಾಕ್ಯಾರಲ್ಲ, ಡಬಲ್ ಕುಂಟಿ ನೆಗಲಿ ನಮ್ ಕಡೆ ಅಂತೂ ನಡಲ್ಲ. ಯಾಕಂದ್ರೆ 55 HP ಟ್ರ್ಯಾಕ್ಟರ್ ಕೊಬೋಟೋ ಐತಲ್ಲ, ಅದೇ ಒದ್ದಾಡೋತಾವ ನಮ್ ಭೂಮಿಗೆ. ಕಡ್ಲಿ ಒಳಗ ಸೋಯಾಬೀನ್ ಒಳಗ ಹೊಡಿ ಅಂತದ ಒಂದು ಟ್ರ್ಯಾಕ್ಟರ್ ಇಲ್ಲಿ ಐತಿ. ಮತ್ ತೊಗರಿ ಏನ್ ಬೆಳಿತಿರಲ್ಲ, ತೊಗರಿ ನಮ್ ಕಡೆ ಹೋಗುದು ನಮ್ ಕಡೆ 6 ಫುಟ್ 7 ಫುಟ್ 6 ಫುಟ್. ನಮ್ ತೊಗರಿನೇ 6 ಫುಟ್ 7 ಫುಟ್ ಹೋಗುತ್ತಾ. ಈ ಸದ್ ನಮ್ಮಷ್ಟು ಹೈಟ್ ತೊಗರಿ ಬರೀ ಏನಿಲ್ಲ ಅಂದ್ರು 3 ತಿಂಗಳದಾಗ ಹೋಗ್ಬಿಡುತ್ತೆ ನಮ್ಗಿಂತ ಹೈಟ್. ಆದ್ರೆ ಇದು ನಡಿದಿಲ್ಲ, ಈ ತರ ಟೈರ್ ನಡಿದಿಲ್ಲ. ಮತ್ತೆ ಈ ತರ ಈ ಡ್ರಮ್ ಈ ಸದ್ ಇದು ಏನಿಲ್ಲ ಅಂದ್ರೂ ಮಿನಿಮಮ್ ನಂಗೆ ಅನ್ಸೋ ಮಟ್ಟಿ 150 ಲೀಟರ್ ಏನೋ ಇರ್ಬೋದು ಅನ್ಸುತ್ತ. ನಮ್ ಕಡೆ 500 ಲೀಟರ್ ಡ್ರಮ್ ಹಾಕ್ತಾರ. 500 ಲೀಟರ್ ಹಾಕಿದ್ರು ಗಾಡಿ ದೊಡ್ಡ ಗಾಡಿನೇ ಇರ್ತಾವ. ನಮ್ ಕಡೆ ಇದು ನಡಲ್ಲ. ಇದು ಎದಕ್ ಉಪಯೋಗಪ್ಪ ಅಂತಂದ್ರ ಕಡ್ಲಿ ಮತ್ತ ಶೇಂಗಾ ಸ್ಪ್ರೇ ಆರಾಮ್ಸೆ ಈಜಿ ಆಗತ್ತೆ. ಮೆಥಡ್ನು ಈಜಿ ಐತಿ. ನೋಡ್ಬೋದು ಕ್ಯಾಪ್ಟನ್ ಟ್ರ್ಯಾಕ್ಟರ್ ಚಲೋ ಐತಿ. HP ನು ಚಲೋ ಕೊಟ್ಟಾರ. ಹಾರ್ಸ್ ಪವರ್ ಭಾರಿ ಐತಿ. ರೂಟರ್ದು ಮತ್ತ ಕೆಪಾಸಿಟಿ 540 ಐತಿ. ಚಲೋ ಐತಿ. ವೇಟಿಂಗ್ ಕೆಪಾಸಿಟಿನು ಚಲೋ ಐತಿ. ನೋಡ್ಬೋದು ರೈತರಿಗೆ 1 ಎಕರೆ 2 ಎಕರೆ ಇದ್ದವ್ರು ಮತ್ತೆ ತಗೋಬಹುದು ಮನಿಗೆ. ತಡಿ ಓ ದೋಸ್ತ, ತಡಿ 1 ನಿಮಿಷ. ನೀ ಅಂದ್ರೆ ನನ್ನ ವಿಡಿಯೋ ನೋಡ್ಕೊಂಡು ಹೋಗಿ ಕ್ಯಾಪ್ಟನ್ ಶೋರೂಮ್ ಹೋಗಿ ಟ್ರ್ಯಾಕ್ಟರ್ ತಗೊಂಡೆ ಅಂತಿಕೋ. 3 ಆಫರ್ ಕೊಡಕತ್ತಾರ. ಮುಂದ ಬಂಪರ್ ಫ್ರೀ, ಹಂಗ ವುಡ್ನು ಫ್ರೀ ಐತಿ. ಹಂಗ ತಡಿ ಓಪ, ಇನ್ನೊಂದ್ ಐಟಮ್ ಐತಿ. ರಿವರ್ಸ್ ಫಾರ್ವರ್ಡ್ ರೂಟರ್ ಬೆಟ್ರ ಫ್ರೀ. ಮತ್ ಯಾಕೆ ತಡ ಮಾಡಕತ್ತಿ? ಹೋಗ್ ಜಲ್ದಿ ಶೋರೂಮ್ ಹೋಗ್ ಖರೀದಿ ಮಾಡ.
ಹೋಗ್ ಜಲ್ದಿ. ನಿಮ್ದು ಹೆಸರಣ್ಣ? ಶಶಾಂಕ್ ಪೋತ್ ಬೆಂಕಿ. ಐಡಿಯಾ ಸರಿ ಅಲ್ರಿ? ಹಾ ಐಡಿಯಾ ಸರ್. ಗುಡ್ಡೆ 08 ಗುಡ್ಡೆ 08 ಗುಡ್ಡೆ ಹೆಸರೇನು? ಗುಡ್ಡೆ ಬಿಸ್ಕೆಟ್. ಗುಡ್ಡೆ ಬಿಸ್ಕೆಟ್ ಮ್ಯಾಗ ಗುಡ್ಡೆ ಹೆಸರು ಇಟ್ಕೊಂಡ್ರೆ ಹೆಂಗ? ಗುಂಡು ಗುಂಡಕ್ಕೆ ಚೆನ್ನಾಗಿರ್ತಾಗ. ಓಹೋ ಬೆಂಕಿ. ಹೆಂಗ್ ಮಾಡೋದು ಬೇಡ್ರಿ, ಇವತ್ತ ಏನೋ ಸ್ಪೆಷಲಿ ಹುಬ್ಬಳ್ಳಿಗೆ ಬಂದಿದೀವಿ. ನಮಗೆ ಉತ್ತರ ಕರ್ನಾಟಕದಾಗ ಭಾಗದಾಗ ಸ್ವಲ್ಪ ಕ್ರಿಯೇಟರ್ಗಳು ಎಲ್ಲಾರು ನಮ್ ಭೇಟಿ ಆಗ್ಯಾರ. ನಡ್ದಲ್ರಿ ಈಗ ಒಂದ್ ಸ್ವಲ್ಪ ಅದು ತಗೊಂಡ ಆಲ್ರೆಡಿ ತಗೊಂಡ್ಬಿಟ್ಟನ್ರಿ. ನೀವ್ ಹೇಳೋ ಅವಶ್ಯಕತೆ ಇಂಟ್ರೊಡಕ್ಷನ್ ಆಗೈತಿ ಇಲ್ಲಿ. ಹೇಳ್ರಿ ಹೇಳ್ರಿ ಹೇಳ್ರಿ, ಅದ್ರಾಗ ಏನೈತಿ? ಏನ್ ಹೇಳ್ಬೇಕು ಅನ್ಕೊಂಡ್ರಿ? ಬೆಂಕಿ ಅಂತಿದೀವಿ, ಆದ್ರ ಅದು ಬೆಂಕಿ ಎಲ್ಲಿ ಇತ್ತು? ನೀವೇನ್ರ ಹುಡುಗರು ಹೊಡಿ ಗಾಡಿ ನೋಡ್ರಿ, ಹೆಣ್ಮಕ್ಳು ನೋಡಿದ್ ಗಾಡಿ ನೋಡ್ರಿ ಅಣ್ಣ. ರೈತ ಮಗಳು ನೋಡ್ರಿ ಹೆಂಗ್ ಹೊಡಕತ್ತಾಳ ಗಾಡಿಯಲ್ಲಿ. ಹೌದಾ? ನೋಡ್ರಿ ಇಲ್ಲಿ. ಅಲ್ಲಿ ನೋಡ್ ಕಾಣತ್ತಾರ. ಯಾವ ಆಲ್ರೆಡಿ ತಗೊಂಡಾರಿ. ಏನೋ ಒಂದು ನಡ್ಸ್ಯಾರ ಇಲ್ಲಿ. ತೋರಿಸ್ತೀನಿ ಬರ್ರಿ. ಹೆಂಗೆ ನಾನು ನಿನ್ನ ಪ್ರೀತಿಸ್ತೇನೆ. ರೈತರ ಗೊತ್ತ, ಇಡೀ ದೇಶಕ್ಕೆ ಗೊತ್ತ ಅಂತ ಹೇಳ್ತಿದ್ರು. ಅದು ನಾ ಇನ್ಸ್ಟಾ ಐಡಿ ಒಳಗೆ ನಾ ಕೇಳ್ತಿದ್ನಿ. ಅದು ಯಾರು ಅನ್ನೋದ ಈಗ ನಮ್ಮ ಲೈವ್ ಒಳಗೆ ಅದಾರು. ಅವ್ರು ಯಾರು ನಾ ತೋರಿಸ್ತೇನು. ನಮಸ್ಕಾರ ಅಣ್ಣ. ಆರಾಮದೀವಣ್ಣ, ನೀವ್ ಆರಾಮದಿರ? ಅಣ್ಣ, ನಮ್ಮ ರೈತರ ಬಗ್ಗೆ ಒಂದು ಡೈಲಾಗ್ ಹೇಳಿದ್ರಿ. ರೈತರ ಬಗ್ಗೆ ರೀ? ರೈತರ ಬಗ್ಗೆ ಡೈಲಾಗ್ ಹೇಳೋಷ್ಟು ಇದು ಇಲ್ರಿ. ಯಾಕಂದ್ರೆ ಪ್ರತಿಯೊಂದು ಕೆಲಸ ಮಾಡುವಂತವ್ರು ರೈತರು ಅವ್ರು ಆಲ್ರೆಡಿ ಕಿಂಗ್ ಅದಾರ. ಅವ್ರಿಗೋಸ್ಕರ ಯಾವ್ದೋ ಒಂದು ಮಾತಿಲ್ಲ ನನ್ನ ಕಡೆ, ಯಾವ್ದೋ ಒಂದು ವರ್ಡ್ಸ್ ಇಲ್ಲ. ರೈತರು ಯಾವತ್ತು ಆಲ್ವೇಸ್ ಕಿಂಗ್. ಕಿಂಗ್ ಜೈ ರೈತ, ಜೈ ರೈತ. ಹೆಂಗ ಈಗ ನೋಡ್ರಿ ಸದ್ದ ಇಲ್ಲಿದೆಲ್ಲ ಶೂಟ್ ಮುಗಿದೈತಿ. ಅಂದ್ರೆ ಇನ್ನ ಮುಗಿದಿಲ್ಲ. ಈ ಸದ್ದ ಇವ್ರ ಕ್ಯಾಪ್ಟನ್ ಶೋರೂಮ್ ಅಣ್ಣರ ಇವ್ರ ನಮಗ್ ಕರ್ಸಿದ್ದು. ಈಗ ಆಡಿಷನ್ಗೋಸ್ಕರ ಹೊಂಟಿದ್ದೀನಿ. ನಮ್ಮ ಪ್ರೊಡ್ಯೂಸರ್ ಇವ್ರಿದ್ದಾರೆ, ಡೈರೆಕ್ಟರ್ ಅಲ್ಲಿದ್ದಾರೆ. ಕರೆ ಇವ್ರ ಪ್ರೊಡ್ಯೂಸರ್. ಈಗ ಎಲ್ಲಾ ಕ್ರಿಯೇಟರ್ಸ್, ಇಷ್ಟ ಕ್ರಿಯೇಟರ್ಸ್ ಎಲ್ಲ ಹೆಂಗ್ ಕರ್ಸ್ಯಾರ ಅವ್ರಿಗೆ ಗೊತ್ತದು. ಅಣ್ಣ ಒಂದ್ ಮಾತು ಎಕ್ಸಾಂಪಲ್ ಕೇಳ್ತೀನಿ. ಇಷ್ಟ ಮಂದಿ ಕ್ರಿಯೇಟರ್ ಕರ್ಸಿ ಎಷ್ಟ್ ಕಷ್ಟ ಆಗೈತಿ, ಹೆಂಗ್ ಕರ್ಸಿ ಈ ಪರಿ? ಅದು ಖರ್ಚು ಅನ್ನೋದ್ಕಿಂತ ನಾವು ಒಂದು ಪ್ರೀತಿ ವಾತ್ಸಲ್ಯಕ್ಕೋಸ್ಕರ ಕರ್ಸಿರೋದು. ಅಲ್ಲಿ ದುಡ್ಡು ಯಾವುದೇ ರೀತಿ ಅಳಿತಾ ಇಲ್ಲ. ಪ್ರೀತಿ ಎಲ್ಲರೂ ಒಂದ್ ಕಡೆ ಸೇರ್ಬೇಕು. ಅಲ್ಲ, ನೀ ಅಷ್ಟು ಕಷ್ಟಪಟ್ಟು ಇಷ್ಟ ಕ್ರಿಯೇಟರ್ಸ್ ಏನನ್ನ ಇದು ಮಾಡಿ ಒಂದು 15-20 ದಿವಸ ಕೆಲಸ ಅಲ್ಲ, 15 ದಿವಸ ಕೆಲಸ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಈ ಬಿಸಿಲು ನೋಡಿದ ತಕ್ಷಣ ನಾವು ಪ್ಲಾನ್ ಏನ್ ಮಾಡಿದ್ ಗೊತ್ತಾ? ಯಾವ್ದೋ ಒಂದ್ ಟೆಂಟ್ ಹಾಕೋಣ, ಮತ್ತೆ ಹಂಗೆ ಮಾಡ್ಬಿಡೋಣ. ಜನರಲ್ ಎಲ್ಲಾ ಬ್ರಾಂಡ್ಸ್ ಇದೆ ಮಾಡೋದು. ನಾವೇನ್ ಮಾಡಿದ್ರಿ, ಬೇಡ ಈ ಬಿಸಿಲಲ್ಲಿ ಯಾರು ಮಾಡಕ್ಕಾಗಲ್ಲ, ರಿಸಾರ್ಟ್ ಬುಕ್ ಮಾಡು. ಪಾಪ ಫಸ್ಟ್ ಕಷ್ಟ ಪಡ್ಲಿ, ಆಮೇಲೆ ಹೋಗ್ಬಿಟ್ಟು ಈಜಾಡ್ಲಿ. ನಾ ಫಸ್ಟ್ ಟೈಮ್ ಬಂದ್ಕೊಂಡೆ ಇವ್ರು ಎಲ್ಲಿರ ಒಂದ್ ಹಲ್ದಾಗ ಹೋದಾಗ ಎಲ್ಲಿ ಮಾಡ್ತಾರ, ಇವ್ರು ಡೈರೆಕ್ಟ್ ರಿಸಾರ್ಟ್ ಮ್ಯಾಪ್ ಕಳ್ಸಿಬಿಟ್ಟಾರ. ನಾ ಶಾಕ್ ಅದ, ಈ ದಾಂಡೇಲಿ ಕರೆಕತ್ತಾರ. ಫೀಲ್ ಹಂಗ ಅನ್ನಿಸ್ತಾನ. ಫಸ್ಟ್ ಬರ್ಬೇಕಾದ್ರೆ ದಾಂಡೇಲಿ ಗತ್ಲೆನ ಫೀಲ್ ಅನ್ನಿಸ್ತು. ಏಜೆನ್ಸಿ ಆಗಿ ಬ್ರ್ಯಾಂಡ್ ಆಗಿ ಬರಲ್ತೀನಿ. ಒಂದು ಏಜೆನ್ಸಿ ಆಗಿ ಬ್ರ್ಯಾಂಡ್ ಆಗಿ ನಿಜವಾಗಿ ಹೇಳಿದ್ರೆ ನಮ್ಗೆ ಗೊತ್ತು ವಿಡಿಯೋ ಮಾಡೋದು ಎಷ್ಟು ಕಷ್ಟ, ಸರಿನಾ? ಮತ್ತೆ ಜೊತೆಗೆ ನೀವು ಎಲ್ಲ ಬಂದಿದ್ದೀರಾ, ನೀವು ಸ್ವಲ್ಪ ಫ್ರೆಂಡ್ಲಿ ಆಗಿ ಇರ್ಲಿ. ಅದಕ್ಕೋಸ್ಕರ ಯಾವತ್ತೂ ಇದು ಹೇಳಿಲ್ಲ, ಸ್ಟ್ರಿಕ್ಟ್ ಆಗಿ ಇದೇ ವಿಡಿಯೋ ಮಾಡ್ರಿ, ಈ ತರನೇ ಮಾಡ್ರಿ. ಅವ್ರು ನಿಮ್ಗೆ ತಕ್ಕಂತ ಕಂಟೆಂಟ್ ಅಂದ್ರೆ ಬೆಸ್ಟ್ ಆಗುತ್ತೆ. ನಮಗೊಂದು ಅವಕಾಶ ಆಗುತ್ತೆ, ಎಲ್ಲರೂ ಕೂಡ ಅಂತ ಭಾಗ್ಯ ಅದು. ಎಲ್ಲರೂ ಒಂದು ತಾಲ್ ಕೊಡ್ತಾರೆ. ಒಂದ್ ಇರ್ತಾನ ಇವೆಂಟ್ ಮಾಡಿದಂಗ ಆಯ್ತು, ಆಯ್ತು, ನಾವು ನೋಡಿದಂಗ ಆಯ್ತು. ಪ್ರತಿಯೊಬ್ರು ತುಂಬಾ ಒಂದು 500, 600, 800, 900 ಕಿಲೋಮೀಟರ್ ದೂರದಿಂದ ಬಂದಿರ್ತಾರೆ. ಪಾಪ ನೈಟ್ ಎಲ್ಲ ಜರ್ನಿ ಮಾಡ್ಕೊಂಡ್ ಬಂದಿರ್ತಾರೆ. ಪಾಪ ಅವ್ರು ರೆಸ್ಟ್ ಮಾಡ್ಬೇಕು ಆರಾಮಾಗಿ. ಆ ರೀಸನ್ ಇಂದ ಈ ರೆಸಾರ್ಟ್ ಮಾಡಿ ಅವ್ರು ಎಂಜಾಯ್ ಮಾಡ್ಬೇಕು. ಇದೇನು ಶೂಟ್ ಅರ್ಧ ಗಂಟೆ 1 ಅವರ್ ಅಲ್ಲಿ ಮುಗ್ದೋಗುತ್ತೆ. ಅದಾದ್ಮೇಲೆ ರೆಸ್ಟ್ ಮಾಡಿ ಅವರು 4 ಜನದ ಹತ್ರ ಹೇಳ್ಬೇಕು, ಒಳ್ಳೆ ಅಭಿಪ್ರಾಯ ಇರ್ಬೇಕು. ಆ ಉದ್ದೇಶದಿಂದ ನೀವು ಕರೆದಕ್ಕೆ ಒಂದ್ ಮಾತು ಕರೆಯಕ್ ಇಷ್ಟು ಕ್ರಿಯೇಟರ್ಸ್ ಎಲ್ಲರೂ ಓಡಿ ಬಂದಿರೋಣ. ನಿಮ್ ಕ್ಯಾಪ್ಟನ್ ಶೋರೂಮ್ ಐತಂತಾನು ಓಡಿ ಬಂದಿರಿ. ದಯವಿಟ್ಟು ನಮ್ ಕಡೆ ಎಲ್ಲರೂ ವಿಡಿಯೋ ಮಾಡಿ ಹಾಕ್ತಾರ. ಎಲ್ಲಾರು ರೈತರಂತರು ಖರೀದಿ ಮಾಡಕ್ ಬರ್ತಾರ. ದಯವಿಟ್ಟು ಅವ್ರಿಗೆ ಏನೇನ್ ಫೆಸಿಲಿಟಿ ಕೊಡ್ಬೇಕು, ಏನ್ ಶೋರೂಮ್ ಏನೇನ್ ಐತಿ A to Z ಎಲ್ಲ ರೈತರಿಗೆ ಒಳ್ಳೆ
ರೀತಿನಿಂತ್ರ ಎಲ್ಲಾ ಮುಟ್ಟಿಸ್ರಿ. ಹಾ, ಸರ್ವಿಸ್ ರೈತನ ಮಗ. ಸೊ ನಮ್ ಕೈಲಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ಮಾಡ್ಕೊಡ್ತಾ ಇದೀವಿ. ಅವ್ರು ಕೊಡ್ಲಿಲ್ಲ ಅಂದ್ರೂ ಕಂಪ್ನಿ ಅವ್ರ ಹತ್ರ ಕಿತ್ಬಿಟ್ಟು ಕೊಡ್ತಾ ಇದೀವಿ. ಕೊಡ್ರಿ ರೈತರಿಗೆ, ರೈತರು ಕಷ್ಟ ಗೊತ್ತು. ಇವಾಗ ಅವ್ರು ಬೆಳ್ದಿರ್ತಕ್ಕಂಥ ಬೆಳೆಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. ಇವಾಗ ನೋಡಿ ಪೆಟ್ರೋಲ್ ಜಾಸ್ತಿ ಆಯ್ತು ಅಂತಿದಂಗೆ ಅಯ್ಯೋ ಅಂತ ನ್ಯೂಸ್ ಚಾನಲ್ ನಾನು ಒಂದ್ 7-8 ವರ್ಷ ನ್ಯೂಸ್ ಚಾನಲ್ ಕೆಲಸ ಮಾಡಿದ್ದೆ. ರೈತರು ಕಷ್ಟ ಅಂದ್ರೆ ಯಾರು ಬರಲ್ಲ, ಪೊಲೀಸ್ ಅವ್ರು ಕಳಿಸ್ತಾರೆ, ಹೊಡೆದ ಆಚೆ ಹಾಕ್ತಾರೆ. ಸೊ ಇದ್ರಿಂದ ನಾನ್ ರೈತ ಮಗ ಆಗಿರೋದ್ರಿಂದ ರೈತರ ಕಷ್ಟ ಏನು ಅಂತ ಗೊತ್ತು. ಕಂಪ್ನಿ ಕಡೆಯಿಂದ ಎಷ್ಟು ಕಿತ್ಬಿಟ್ಟು ರೈತರು ಕೊಡಕ್ಕಾಗುತ್ತೆ ಅಷ್ಟ್ ಮಾಡ್ತಾ ಇದೀನಿ. ಹಂಗೇನ ಇದೇ ಕಂಪ್ನಿನ ಎತ್ತರಕ್ಕೆ ಬೆಳಿಲಿ. ಎಲ್ಲರ ಕ್ರಿಯೇಟರ್ ಆಶೀರ್ವಾದ, ನಿಮ್ಮ ಆಶೀರ್ವಾದ ನಮ್ಮ ಇರ್ಲಿ, ನಮ್ಮ ಆಶೀರ್ವಾದ ನಿಮ್ಮ ಮೇಲೆ ಇರ್ಲಿ. ಎಲ್ಲಾ ಜನಗಳಿಗೆಲ್ಲ ಒಟ್ಟು ರೀತಿ ನಿಂತ್ರೆ ಒಳ್ಳೆ ರೀತಿ ನಿಂತ್ರೆ ಮುಟ್ಟಿಸ್ರಣ. ಆಲ್ ದ ಬೆಸ್ಟ್ ಅಣ್ಣ. ನಿಮ್ಗೂನು ಬಾ ಹೋಗಮ್. ಯಾಕ್ರೆ ಡೈರೆಕ್ಟ್ ಆಗಿ ಒಂದೇ ಸಲ ಮಾತಾಡ್ಸ್ಬಿಡಲ್ಲ ಯಾರು ಇವ್ರನ್ನ ಒಂದ್ 3-4 ರೀಲ್ ತಗೋಣ. ಒಂದ್ ಮಿಕ್ಕಿದ ಜನರಲ್ ಅದ್ರಾದ್ಮೇಲೆ ಬರಲ್ರಿ ಅವಾಗ ಅಡ್ಡ ಕಲ್ಸಾಕತ್ತಾರ. ಇವ್ರನ್ನ ನಾವು ಒಂದು ಈವೆಂಟ್ ಗೆ ಕರ್ಸಿದ್ದು ನಮ್ಮ ಕ್ರಾಫ್ಟ್ ಸ್ಟುಡಿಯೋ ಕಡೆಯಿಂದ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಬನ್ನಿ ಕೇಳೋಣ. ರೆಡಿ? ಕ್ಯಾಮ್ರಾಮ್ಯಾನ್ ಫೋಕಸ್. ನಮ್ ಜೊತೆ ಬೆಂಕಿ ಬಬ್ಲಾಗಿರ್ತಕ್ಕಂಥ UK ಬಾಯ್ ಏನೇಮ್ ಟೇಕ್ ಬೆಂಕಿ ಬಬ್ಲಾದಿ UK. ನಮ್ ಜೊತೆ ಬೆಂಕಿ ಬಬ್ಲದಿ ಆದಂತ UK ಬಾಯ್ ಅವರು ಇದ್ದಾರೆ. ಇವ್ರನ್ನ ಒಂದು ಈವೆಂಟ್ ಕರ್ಸಿದ್ದು ನಮ್ಮ ಕ್ರಾಫ್ಟ್ ಸ್ಟುಡಿಯೋ ಕಡೆಯಿಂದ. ಬನ್ನಿ ಹೇಗಿತ್ತು ಎಕ್ಸ್ಪೀರಿಯನ್ಸ್ ತಿಳ್ಕೊಳ್ಳೋಣ. ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಮಸ್ತ್ ಇತ್ರಿ. ನಾನು ಫಸ್ಟ್ ಟೈಮ್ ಇವ್ರ ಜೊತೆ ಕೆಲಸ ಮಾಡ್ತಿರೋದು. ಮತ್ ಇವ್ರೊಂದು ರೈತರ ಆಧಾರತ ನನಗೆ ಬಹಳ ಹೆಮ್ಮೆ ಆಯ್ತು. ಇವರು ನಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರು. ಬ್ರೋ ಈ ತರ ಒಂದು ಇವೆಂಟ್ ಇದೆ, ಈ ತರ ಒಂದು ನಾವು ಮಾಡ್ತಾ ಇದೀವಿ, ನಮ್ಗೆ ಸಪೋರ್ಟ್ ಮಾಡಿ ಅಂತ ಅಂದ್ರು. ಮತ್ತು ಅವ್ರು ಮಾತಾಡೋಂತ ರೀತಿ, ಅವ್ರು ನಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ದು ಎಲ್ಲ ಭಾರಿ ಮಸ್ತ್ ಅನಿಸ್ರಿ. ಒಂದ್ ಚೂರ್ನು ಅನಿಸಿಲ್ಲ ಇವ್ರೊಂದು ಏಜೆನ್ಸಿ ಕಡೆಂತ ನಮಗ್ ಕೆಲಸ ಕೊಟ್ಟಿದ್ದಾರೆ ಅಂತ ಒಂದ್ ಚೂರು ಅನಿಸಿಲ್ಲ. ಇವ್ರೊಂದು ಫ್ಯಾಮಿಲಿ ತರ ನನಗೆ ಟ್ರೀಟ್ ಮಾಡಿದ್ರು. ಮತ್ ಪ್ಲಸ್ ನನಗೆ ಎಲ್ಲಾ ತರ ಲೊಕೇಶನ್ ಅದು ಕಳ್ಸಿದ್ರು. ಇಲ್ಲಿ ಲೊಕೇಶನ್ ಬರ್ರಿ, ಈ ತರ ಇವೆಂಟ್ ಇರುತ್ತೆ ಅಂದ್ರು. ಇಲ್ಲಿ ಬಂದ್ಗಳು ನಾನು ದಾಂಡೇಲಿ ವೈಬ್ ಬಂದ್ರಿ. ನಿಜ ಹೇಳ್ಬೇಕಂದ್ರೆ ನಾ ಅನ್ಕೊಂಡಿರಲಿಲ್ಲ ಈ ತರ ಒಂದು ರಿಸಾರ್ಟ್ ಒಳಗೆ ಈ ತರ ಒಂದು ಇವೆಂಟ್ ಇರ್ತದಂತ. ಬಟ್ ಈ ತರ ಇವೆಂಟ್ ಇವರು ಸಕ್ಸಸ್ಫುಲಿ ಮಾಡಿದಾರ. ಮತ್ತ ನಮಗ್ ಚೆನ್ನಾಗಿ ನೋಡ್ಕೊಂಡಾರ, ಅದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಬಹಳಷ್ಟು ಕ್ರಿಯೇಟರ್ಸ್ ಗೆ ಬಹಳತೋದಲ್ಲಿ ಬಹಳಷ್ಟು ತೊಂದರೆಗಳು ಆಗ್ತಿದ್ದಾವೆ. ಮತ್ತೆ ಅಲ್ಲಿ ಕರೆಸಿ ಏನು ಯಾವ ರೀತಿ ಅವ್ರಿಗೆ ಕೇರ್ಲೆಸ್ ಮಾಡ್ತಾರ. ಸೊ ಆ ತರ ಆಗ್ತದೆ. ಬಟ್ ಇಲ್ಲಿ ಆ ತರ ಏನೂ ಆಗಿಲ್ಲ. ಮತ್ತೆ ಚೆನ್ನಾಗಿ ಇವ್ರು ನಮ್ಗೆ ನೋಡ್ಕೊಂಡಾರೆ. ಮತ್ತೆ ಬಹಳಷ್ಟು ಕ್ರಿಯೇಟರ್ಸ್ ಕೂಡ ಬಂದಿದ್ದಾರೆ. ಅವ್ರ ಜೊತೆನೂ ಇವರು ಕಾಂಟ್ಯಾಕ್ಟ್ ಮಾಡ್ತಾರೆ, ಅವ್ರ ಜೊತೆ ಭೇಟಿ ಆಗ್ತಾರೆ, ಅವ್ರದ್ದು ಕೂಡ ರಿವ್ಯೂ ತಗೋತಾರೆ. ನನಗಂತೂ ಮೋಸ್ಟ್ಲಿ ಹೇಳ್ಬೇಕಂದ್ರೆ ನಾನು ಉತ್ತರ ಕನ್ನಡದವ, ನಾನು ರೈತರ ಕುಟುಂಬದವ. ಮತ್ತ ನನಗೆಲ್ಲ ಗೊತ್ತ, ನಾನು ಹೊರಗೆ ಅಡ್ಡಾಡ್ತಿರ್ತೀನಿ, ನಾನು ಹೊರಗಡೆ ಎಲ್ಲಾ ನೋಡಿದೀನಿ, ನಾನು ಬಹಳಷ್ಟು ಪ್ರಮೋಷನ್ಸ್ ಮಾಡ್ತಿರ್ತೀನಿ, ಬಹಳಷ್ಟು ವಿಡಿಯೋಸ್ಗಳು ಶೂಟ್ ಮಾಡ್ತಿರ್ತೀನಿ. ನನಗೂ ಕೂಡ ಚಲೋ ಕೆಟ್ಟದ ಎಕ್ಸ್ಪೀರಿಯನ್ಸ್ ಆಗ್ತಿರ್ತದೆ. ಬಟ್ ಇವ್ರ ಜೊತೆ ಇದ್ದಂತ ಎಕ್ಸ್ಪೀರಿಯನ್ಸ್ ಬೆಸ್ಟ್. ಮತ್ತ ಹೇಳಕ್ ಮಾತಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ UK ಬಾಯ್. ಸೊ ನಾನು ಕ್ರಾಸ್ಟ್ ಸ್ಟುಡಿಯೋಲಿ ಏಜೆನ್ಸಿ ಇವತ್ತೊಂದು ಇಲ್ಲಿ ಕ್ರಾಸ್ಟ್ ಸ್ಟುಡಿಯೋದಿಂದ ಒಂದು ಕ್ಯಾಪ್ಟನ್ ಟ್ರ್ಯಾಕ್ಟರ್ ಇವೆಂಟ್ಗೋಸ್ಕರ ಬಂದಿದ್ದೆ. ಮತ್ತೆ ಇಲ್ಲಿ ಇವೆಂಟ್ ಮಸ್ತ್ ನಡೀತೀರಿ, ಮಸ್ತ್ ಫ್ಯಾಬ್ಯುಲಸ್, ಏನ್ ವರ್ಡ್ಸ್ ಎಲ್ಲ ಹೇಳಕದ್ದ. ಆ ಸ್ಟುಡಿಯೋದಿಂದ ನನಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗೈತಿ. ಮತ್ತೆ ಈ ಒಂದು ನೋಡ್ತಿರೋದ ಕ್ಯಾಪ್ಟನ್ ಟ್ರ್ಯಾಕ್ಟರ್, ಆ ಒಂದು ಟ್ರ್ಯಾಕ್ಟರ್ ಬೆಸ್ಟ್ ಐತಿ. ಮತ್ತೆ ಅದ್ರ ನಾನು ಶೂಟ್ ಮಾಡಿದೀನಿ. ನನಗ್ ಮೋಸ್ಟ್ಲಿ ನಾನು ಒಬ್ಬ ರೈತ ಆಗಿ ನನಗ್ ಮಸ್ತ್ ಅನಿಸ್ಬಿಟ್ಟೈತಿ. ಸೊ ನೀವೇನಾದ್ರೂ ಟ್ರ್ಯಾಕ್ಟರ್ ಖರೀದಿ ಮಾಡ್ಬೇಕಂತ ವಿಚಾರ ಮಾಡಿದ್ರೆ ಈ ಒಂದು ಕ್ಯಾಪ್ಟನ್ ಟ್ರ್ಯಾಕ್ಟರ್ ಖಂಡಿತ ಖರೀದಿ ಮಾಡ್ಬೋದು. ಹೆಂಗ ಬೆಂಕಿ ಒಂದೇ ಒಂಚೂರು ಅದು ಕ್ರಾಫ್ಟ್ ಸ್ಟುಡಿಯೋ ಬಗ್ಗೆ ಇವ್ರು ನೋಡ್ರಿ KGF ದಾಗ ಇರ್ತಾರತ್ತ, ಬಂಗಾರ ಕೊಳು ಮಾಡಕತ್ತಾರತ್ತ. ದಯವಿಟ್ಟು ಪೊಲೀಸರು ಮೊದಲು ಅರೆಸ್ಟ್ ಮಾಡಿ. ಅವ್ರ ಮುಖ ಎಳ್ದು ಬಿಡ್ತೈತಿ. ಹಾಕೊಂಡೆ ನೋಡಿ, ಈಗ ಬೆಳ್ಳಿ ಹಾಕೋತ ಎದಕ್ ಬೇಕೋ ಬಂಗಾರ ಇವ್ರಿಗೆ? ಬಂಗಾರ ಅಂತ ಮನುಷ್ಯರು ಅದಾರ ಇಲ್ಲಿ. ಬಂಗಾರ ಅವಶ್ಯಕತೆ ಇಲ್ಲ ಇವ್ರಿಗೆ. ಸೊ ನಮ್ ಜೊತೆ ದಕ್ಷಿಣ ಕರ್ನಾಟಕದವರು ಆಲ್ ಆಫ್ ಕ್ರಿಯೇಟರ್ಸ್ ನಮ್ ಜೊತೆ ಇವತ್ತು ಶೂಟ್ಗೋಸ್ಕರ ಬಂದಿದ್ದಾರ. ಮೇಡಮ್ ನಿಮ್ಮ ಹೆಸರು? ಅಂಜುಗೌಡ. ಅಂಜುಗೌಡ, ಹಳ್ಳಿ ಹುಡುಗಿ ಅಂಜುಗೌಡ ಅಂತ. ಇವರು ಕೂಡ ಈ ಒಂದು ಇವೆಂಟ್ ಬಂದಿದ್ದಾರೆ, ಈ ಒಂದು ಶೂಟ್ ಬಂದಿದ್ದಾರೆ. ನಿಮ್ದು ಹೆಸರು ಸರ್? ಫಾರ್ಮರ್ ಜಗದೀಶ್ ಅಂತ. ಜಗದೀಶ್ ಬೆಂಕಿ. ನಿಮ್ದು? ರಾಮನಗರ. ಇವರೆಲ್ಲರೂ ಕ್ರಿಯೇಟರ್ಸ್ ಇಲ್ಲಿ ಕೂಡಿದಾರ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಧಾರವಾಡಲ್ಲಿ ಹತ್ರ ಇದ್ದಂತ ಇವೆಂಟ್ಗೋಸ್ಕರ ಕ್ಯಾಪ್ಟನ್ ಟ್ರ್ಯಾಕ್ಟರ್ ಇವೆಂಟ್ ಇತ್ರಿ.
ಅದ್ರಗೋಸ್ಕರ ಬಂದಿದಾರ. ಸೊ ಎಲ್ಲರಿಗೆ ಆಲ್ ದ ಬೆಸ್ಟ್. ಹಿಂಗೆ ವಿಡಿಯೋ ಥ್ಯಾಂಕ್ ಯು, ಸೇಮ್ ಟು ಯು. ಯಾ ಉತ್ತರ ಕರ್ನಾಟಕ ಭಾಷೆ ನಿಮ್ ಭಾಷೆ ಸ್ವಲ್ಪ ಚೇಂಜ್ ಅನ್ಸುತ್ತೆ ಚೇಂಜಸ್ ಇದೆ. ನಮ್ದು ನಿಮ್ ಬೆಂಕಿ ಕೇಳ್ತಾ ಇರ್ಬೇಕು. ರಫ್ ಅನ್ಸಲ್ಲ ಒಂಥರ. ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಉತ್ತರ ಕನ್ನಡ, ಹೌದಾ? ರಾಯಚೂರು, ಬಳ್ಳಾರಿ, ಯಾದಗಿರಿ. ಅಂದ್ರೆ ಫಸ್ಟ್ ಟೈಮ್ ಏನಾರ ಮಾತಾಡಿದ್ರೆ ರಫ್ ಅನ್ಸಲ್ಲ, ಉತ್ತರ ಕರ್ನಾಟಕ ಭಾಷೆ ರಫ್ ಅನ್ಸುತ್ತೆ. ನಾವು ಸ್ಮೂತ್ ಜಾಸ್ತಿ ಸ್ಮೂತ್ ಹೋಗ್ತಾ ಇರುತ್ತೆ, ಹಿಂಗೋಗಿ ಹಿಂಗ್ ಬರುತ್ತೆ. ನಮ್ ರಫ್ ಮಾತಿದ್ರು ನಮ್ ಮನಸ್ಸು ಬಾಳ ಬೆನ್ನಿ ಹಂಗ ಬೆಣ್ಣೆ ಹಂಗೆ. ಫ್ರೆಂಡ್ಸ್ ಇದಾರಲ್ಲ, ಒಂದು 300 ಫ್ರೆಂಡ್ಸ್ ಇದ್ದಾರೆ. ನಾನು ಇಲ್ಲೇ ಓದಿದ್ದು. ಬಟ್ ಉತ್ತರ ಕನ್ನಡ ಮಂದಿ ಒಂದ್ಸಲ ಹಚ್ಕೊಂಡ್ರಂದ್ರ ಬಿಡಂಗಿಲ್ಲ ಅವ್ರು. ನಮ್ಮವ್ರಂದ್ರ ಮುಗಿದೋತ. ಬೆಂಕಿ ಬಂದಿ. ಎಸ್ ಪಕ್ಕ ಬರ್ತೀರಿ 1 kg ಬಂಗಾರ ಕೊಡಕತ್ರ. ಬಂಗಾರ ಬೇಕಿದ್ರೆ 3 kg ನಾವೇನ್ರ ಬಂದ್ರ ಪಕ್ಕ ಒಂದೊಂದ್ ಬ್ಯಾಗ್ ಬಂಗಾರ ಕೊಟ್ರನ ಬರೋರ್ ನಾವು. ನೀವು ಕೊಟ್ಟ ನಮ್ ಎಷ್ಟಿನ ಎಲ್ಲಿ ಬೆಳೆಸ್ಬಿಟ್ರಿ. ಖಂಡಿತ ಪಕ್ಕ ಶೋರ್ ಬರ್ತೀವಿ.